ಇಲ್ಲಿ ವಿದ್ಯಾರ್ಥಿಗಳು ಈ ಕೆಳಗಿನ ಸಂಖ್ಯೆಗಳಲ್ಲಿ ಯಾವುದು ಸಾಪೇಕ್ಷ ಅವಿಭಾಜ್ಯ ಕೋಪ್ರೈಮ್ ಸಂಖ್ಯೆಗಳ ಜೋಡಿ ಅಂದರೆ ಇದನ್ನ ಒಂದೊಂದು ವಿದ್ಯಾರ್ಥಿಗಳು ಹೆಂಗೆ ಅರ್ಥ ಮಾಡ್ಕೋತಾರಂದ್ರೆ ಯಾವುದೇ ಒಂದು ಜೋಡಿ ಒಂದಕ್ಕೊಂದು ಭಾಗ ಹೋಗಂಗಿಲ್ಲ, ಅದರದ್ದು ಮಾಸ ಯಾವಾಗಲಾದ್ರೂ ಒಂದಿರ್ತದೆ. ಇದ್ರಾಗ ಯಾವ ಸಂಖ್ಯೆ ಮಾಸ ಒಂದಿರ್ತದ ಅನ್ನೋದು ಹೇಳತನ್ನ ಅದೇ ಸಾಪೇಕ್ಷ ಜೋಡಿ. ಮಾಸ ಒಂದಿರ್ತದಂತ ಮಾಡಿ ನೋಡ್ಬೇಡ್ರಿ ನೀವು. ನೋಡು, ಶುದ್ಧವಾದ ಭಿನ್ನರಾಶಿ ಒಂದು ಮಾಡ್ಲಿಕ್ಕೆ ಬರ್ತದೆ. ಇದ್ರಾಗ ಯಾವುದು ಶುದ್ಧವಾದ ಭಿನ್ನರಾಶಿ ಅಂದ್ರೆ ಏನು? ಅಂಶಕ್ಕೆ ಛೇದಕ್ಕೆ ಒಟ್ಟೆ ಭಾಗ ಹೋಗೋದಲ್ಲ, ಅದು ಶುದ್ಧ ಭಿನ್ನರಾಶಿ. ಅದು ಸಾಪೇಕ್ಷ ಜೋಡಿನೂ ಬರ್ತವೆ. ಭಿನ್ನರಾಶಿಯನ್ನು ನಾವೇನು ಮಾಡಬೇಕು, ಅನುಪಾತದಾಗಿ ಇಟ್ಬಿಟ್ರೆ ಏನಾಗಿಬಿಡ್ತದ, ಅದು ಸಾಪೇಕ್ಷ ಜೋಡಿ ಆಗ್ತದ. ಒಂದು ಉದಾಹರಣೆ, ಈಗ ಸಾಪೇಕ್ಷ ಜೋಡಿ ಇವು ಎರಡು ಅಂಕಿ ಭಾಗ ಹೋಗ್ತಾವಿಲ್ಲ ನೋಡ್ರಿ, 2 6 2 9 ಮುಗೀತು. ಒಂದೇ ಸಲ ಭಾಗ ಹೋಗ್ತಾರ, ಅದು ಸಾಪೇಕ್ಷ ಜೋಡಿ ಅಲ್ಲೇ ಅಲ್ಲದು. ಯಾವ ಅಂಕೆಲೇನು ಎರಡು ಒಂದೇ ಅಂಕಿದಿಂದ ಎರಡು ಕಡತ್ ಹೋಗ್ಬಾರ್ದು, ಅದು ಸಾಪೇಕ್ಷ ಜೋಡಿ ಅಲ್ಲ ಅಂತ ತಿಳ್ಕೊ. ಭಾಗ ಹೋತು ಅಂದ್ರೆ ಅಲ್ಲ. ಒಂದು ಉದಾಹರಣೆ, 5 2 10 5 5 25 ಭಾಗ ಹೋಗ್ತದಿಲ್ಲ ನೋಡ್ರಿ, ಅದು ಸಾಪೇಕ್ಷ ಜೋಡಿ ಅಲ್ಲ. 7 1 7 3 ನೋಡಿ, ಇದು ಭಾಗ ಹೋಗ್ತದೆ, ಅದು ಸಾಪೇಕ್ಷ ಜೋಡಿ ಅಲ್ಲ. ಸಾಪೇಕ್ಷ ಜೋಡಿ ಯಾವ್ದಂದ್ರೆ ಯಾವ ಸಂಖ್ಯೆ ಮಾಸ ಒಂದು ಬರ್ತದ ಅದಕ್ಕೆ ಸಾಪೇಕ್ಷ ಜೋಡಿ ಇರ್ಬೇಕು, ಅಥವಾ ಶುದ್ಧ ಭಿನ್ನರಾಶಿನೂ ಮಾಡ್ಬೋದು. ಅದನ್ನ ಅಂಶ ಛೇದ ಮಾಡ್ಕೊಂಡು ಬಿಡ್ರಿ. ಅಂಶ ಛೇದ ಮಾಡ್ಕೊಂಡು ಇದು ಅಂಶ ಇದು ಛೇದ, ಅಂಶ ಛೇದ ಅಂಶ ಛೇದ ಒಂದಕ್ಕೊಂದು ಭಾಗ ಹೋಗ್ತಾವ, ಅದು ಸಾಪೇಕ್ಷ ಜೋಡಿ ಅಲ್ಲದು. ಆದ್ರೆ 8ಕ್ಕೆ 15ಕ್ಕೆ ಯಾವ ಅಂಕೆಲೆ ಭಾಗ ಹೋಗ್ತದೆ, ಇದು 2ರಲ್ಲಿ ಹೋಗ್ತದೆ, ಇದು ಹೋಗೋದಿಲ್ಲ. ಇದು 5ರಲ್ಲಿ ಹೋಗ್ತದೆ, ಇದು ಹೋಗೋದಿಲ್ಲ. ಇದ್ರದ್ದು ಮಾಸ ಒಂದು ಬರ್ತದೆ. ಯಾವ ಅಂಕೆಯ ಜೋಡಿ ಮಾಸ ಒಂದು ಬರ್ತದ ಅದು ಸಾಪೇಕ್ಷ ಜೋಡಿ ಆಗ್ತದೆ. ಆದ್ದರಿಂದ 8 15 ಏನಿದೆ ಸಾಪೇಕ್ಷ ಜೋಡಿ ಕೋಪ್ರೈಮ್ ಅಂತ ತಿಳ್ಕೊಂಡು ಅವಿಭಾಜ್ಯ. ಮತ್ತಿದು ಅವಿಭಾಜ್ಯ ಅಂದ್ರೆ ಏನ್ರಿ ಸರ್ ಅಂತ ಮಾತು ಕೇಳಬೇಡ್ರಿ. 15ಕ್ಕೆ 8ರದ ಮಾಸ ಒಂದು ಮಾಡಿ ನೋಡ್ರಿ, ಬರ್ತದಿಲ್ಲ. ಯಾವ ಎರಡು ಜೋಡಿ ಅಂಕೆಗಳ ಮಾಸ ಒಂದು ಬರ್ತದೋ ಅದಕ್ಕೆ ಅವಿಭಾಜ್ಯ ಕೋ ಪ್ರೈಮ್ ಸಂಖ್ಯೆಗಳ ಜೋಡಿ ಅಂತಾರೆ. ಕೋ ಪ್ರೈಮ್ ಸಂಖ್ಯೆಗಳ ಜೋಡಿ ಅಂತಾರೆ, ತಿಳಿತಲ್ಲ. ಈಗ ನೋಡಿ, ಈಗ 8 15 ಅದ. ದೊಡ್ಡ ಅಂಕೆ ಯಾವುದು? 15. 8ರಲ್ಲಿ ಭಾಗಿಸ್ರಿ. 8 1 ಎಷ್ಟು? 8. ಎಷ್ಟು ಉಳಿತು? 7 ಬಂತು. ಪ್ರತಿಯೊಂದು ಇದನ್ನು ಮಾತ್ರ ನೀವು ಬಾಜೆಟ್ ಮಾಡ್ಕೊರಿ. ನೋಡಿ, 7 1 7 ಎಷ್ಟು ಉಳಿತು? 1 ಬಂತು. ಈಗ ನೋಡಿ, 7 ಇಡ್ರಿ. 1 7ರಲ್ಲಿ ಎಷ್ಟು? 7. ಯಾವ ಅಂಕಿಲೆ ಭಾಗ ಹೋತು? 1ರಲ್ಲೇ ಭಾಗ ಹೋಗ್ಯದ ಅಂದ್ರೆ HCF ಅಂದ್ರೆ ಮಾಸ. ಮಾಸ ಬರೋಬರಿ 1. ಇದು ಯಾವ ಸಂಖ್ಯೆಗಳ ಜೋಡಿ ಮಾಸ ಒಂದು ಬರ್ತದೆ ಅದು ಸಾಪೇಕ್ಷ ಜೋಡಿ ಅನ್ಬೇಕು. ಇವೆಲ್ಲ ಒಂದಕ್ಕೊಂದು ಭಾಗ ಹೋಗ್ತಾವ. ಯಾಕಂದ್ರೆ ಮಾಸ ಇದ್ರದ್ದು ಒಂದು ಬರುವುದಿಲ್ಲ. ಇದ್ರದ್ದು ಎಷ್ಟು ಬರ್ತದೆ ಹೇಳ್ರಿ? 7 ಬರ್ತದೆ ಮಾಸ. ಚಿಕ್ಕ ಸಂಖ್ಯೆದಿಂದ ಭಾಗ ಹೋಗ್ತದಲ್ಲ 21ಕ್ಕೆ, ಇದು ಮಾಸ 7. ನೋಡಿ, ಇದರಾಗ ಚಿಕ್ಕ ಸಂಖ್ಯೆ ಯಾವುದು? 10ರಲ್ಲೇ ಭಾಗ ಹೋಗಂಗಿಲ್ಲ ಸರ್, ಸಣ್ಣ ಅಂಕೆ ಅದ ರೀ ಅಂತಂದು ಬರ್ದ. 10 ಯಾವ ಅಂಕಿನಿಂದ ಭಾಗ ಹೋಗ್ತದೆ? 5ರಲ್ಲಿ ಹೋಗ್ತದೆ. ಮುಂದಿನ ಅಂಕಿನೂ 5ರಲ್ಲೇ ಭಾಗ ಹೋಗ್ತದೆ, ಅದರ ಮಾಸ 5. ಬಾಯಿಲೆ ಮಾಸ ಕಂಡಿಡ್ರಿ ಕೂಡ ಮಾಡ್ಕೋತ ಕೂಡಬಾರ್ದು. ಯಾವ ಅಂಕೆಯಿಂದ 2 ಅಂಕೆಗೆ ಭಾಗ ಹೋಗ್ತದ? 5ರಲ್ಲಿ ಹೋಗ್ತದ. 5 2ರಲ್ಲಿ 5 5 2 5 2 ಏನು ಅವಿಭಾಜ್ಯ ಸಂಖ್ಯೆ, ಭಾಗಲಬ್ಧ ಅವಿಭಾಜ್ಯ ಸಂಖ್ಯೆ ಬಂದಿತ್ತು ಅಂದ್ರೆ ಅದು ಮಾಸ 5. ಮತ್ತೆ ಅಲ್ಲಿ ಮತ್ತೆ ಬೇರೆ ಬೇರೆ ಬಂದು ಅಂದ್ರೆ ಮತ್ತೊಂದು ಅಂಕಿಲೆ ಭಾಗ ಹೋಗ್ತಿತ್ತಂದ್ರೆ 5 ಒಂದು ವಾರಿಗೆ ಇಡ್ರಿ, ಮತ್ತೆ ಯಾವ ಅಂಕಿಲೆ ಭಾಗ ಹೋಗ್ತದೆ ಅದಕ್ಕೆ ಗುಣಾಕಾರಕ್ಕೆ ಅದರ 5ರ ಮುಂದೆ ಇಟ್ರೆ ಅದು ಮಾಸ ಆಗಿಬಿಡ್ತದ. ಬಾಯಿಲೆ ಮಾಸ ತೆಗೆದನ್ನು ಕಲಿಬೇಕು. ಈಗ ನೋಡಿ, ಇದ್ರದ್ದು ಮಾಸ ಎಷ್ಟಾಗ್ತದೆ ಹೇಳ್ರಿ? ನೀವೇ ಹೇಳ್ರಿ, ಎಷ್ಟರಲ್ಲಿ ಆಗ್ತದೆ? 2ರಲ್ಲೇ. 2 6 2 9 ನೋಡ್ರಿ, 2 6 2 9 ಮಾಸ ಎಷ್ಟಾಗ್ತದೆ ಹೇಳ್ರಿ ನೋಡೋಣ. ಸ್ವಲ್ಪ ವಿಚಾರ ಮಾಡ್ಬೇಕು ನೀವು. ಅದ್ರಾಗ 2 ಅಂಕಿಲೆ ಭಾಗ ಹೋಗ್ತಕ್ಕಂಥ ಅಂಕಿ ಯಾವ್ದದ ನೋಡ್ರಿ? 2ರಲ್ಲಿ ಹೋಗ್ತದ, 3ರಲ್ಲೇನು ಹೋಗ್ತದ, 3 4 12 3 6ಲೇನು ಹೋಗ್ತದ. ಯಾವ್ಯಾವ ಅಂಕಿಲೆ ಭಾಗ ಹೋತು? 2ರಲ್ಲೇ ಹೋತು ನೋಡ್ರಿ ಹೆಚ್ಚರಿ. ಈಗ 2ರಲ್ಲೇ ಹೋತು. 2 6 2 9 3ರಲ್ಲೇ ಹೋಗ್ತದ ನೋಡ್ರಿ.
ಮೂರ್ಲೆ ಹಚ್ಚರಿ ಇಲ್ಲೇ ನೋಡಿ, 3 4 12, 3 6 18, 3 ಆದಿಂದ ಮತ್ತೆ ಯಾವ ಅಂಕೆಲ್ಲ 5 6 ಹೋಗ್ತದಂತ ನೋಡ್ರಿ. ಹಚ್ಚರಿ ಇಲ್ಲ 6 6 2 6 3 ಇಲ್ಲಿ 2 3 ಬಂತಂದ್ರೆ ಮಸ ಏನು 6 ನೋಡಿ. ಇಷ್ಟು ತಿಳ್ಕೊಬೇಕು ನೀವು. ಇದು 6 ಇದರದ್ದು ಮಸ. ಯಾಕಂದ್ರೆ 2 ಅಂಕೆಗಳು ಭಾಗಿಸಲ್ಪಡುವ ದೊಡ್ಡ ಸಂಖ್ಯೆ. 2 ಅಂಕೆ ಬಾಗ್ ಹೋಗೋದು ದೊಡ್ಡ ಅಂಕೆನೂ ಮಸ ಆಗ್ತದ. ಅದನ್ನ ನೆನಪಿಟ್ಕೋಬೇಕು. ಇದ್ರಾಗ ಸಣ್ಣ ಅಂಕಿ ರೀ, ಇದ್ರಲ್ಲೇನು ಹೋಗ್ತದ ಮಸ ಅಲ್ಲ, ಇದ್ರಲ್ಲೇನು ಹೋಗ್ತದ ಮಸ ಆಗೋದಲ್ಲ. ಇದು ದೊಡ್ಡ ಅಂಕಿಲೆ 2 ಅಂಕಿಲೆ ಬಾಗ್ ಹೋಗ್ತದ. ಅಂದ್ರೆ ಅಪವರ್ತನಗಳು, ದೊಡ್ಡ ಅಪವರ್ತನಗಳನ್ನ ಕಂಡುಹಿಡಿಬೇಕು ನೀವು ಮಸ ಮಾಡಾಗ. ಅಂದ್ರೆ ಇವು 2ರಲ್ಲೇನು ಹೋಗ್ತದ, 3ಲೇನು ಹೋಗ್ತದ, 6ಲೇನು ಹೋಗ್ತದ. ಇರ ದೊಡ್ಡ ಅಂಕಿ ಯಾವುದು? 6. ಇದೇ ಮಸ. ಇದರ ಮಾಸ 6, ಇದರ ಮಾಸ 7, ಇದರ ಮಾಸ 2 5 5 ಇದರ ಮಾಸ 5 2 5 5. ಇದರ ಮಾಸ ಎಷ್ಟು? 1. ಯಾವ ಸಂಖ್ಯೆ ಜೋಡಿಗಳ ಸಂಖ್ಯೆ ಮಾಸ 1 ಬರ್ತದ ಅದು ಸಾಪೇಕ್ಷ ಜೋಡಿ ಅಂತ ತಿಳ್ಕೊಂಡು ಹಾಕ್ಬಿಡ್ರಿ. ಅಥವಾ ಅವಿಭಾಜ್ಯ ಸಂಖ್ಯೆಗಳ ಜೋಡಿ ಅನ್ಬೇಕು, ಅಥವಾ ಅವಿಭಾಜ್ಯ ಕೋ ಪ್ರೈಮ್ ನಂಬರ್ ಅಂತ ಇಂಗ್ಲಿಷ್ನ್ಯಾಗ ಅನ್ಬೋದು. ಇದು ಅವಿಭಾಜ್ಯ ಸಂಖ್ಯೆಗಳ ಜೋಡಿ ಅಂತಾರೆ. ಅವಿಭಾಜ್ಯ ಸಂಖ್ಯೆಗಳ ಜೋಡಿ ಅಂದ್ರೆ ಏನು? ಅವುಗಳ ಮಾಸ 1 ಬಂದಿರ್ತವೆ. ಅದನ್ನ ಅರ್ಥ ಮಾಡ್ಕೊ, ಬಾಯಲ್ಲೇನೆ ಕಂಡು ಹಿಡಿಬಹುದು ನೀವು. ಇದು ಒಂದಕ್ಕೊಂದು ಬ್ಯಾಗ್ ಹೋಗಂಗಿಲ್ರಿ ಸರ, ಅದು ಶುದ್ಧ ಭಿನ್ನರಾಶಿ. ಇದನ್ನು ಭಿನ್ನರಾಶಿ ಒಳಗೆ ಇಟ್ಟು ನೋಡ್ರಿ, 8 15 ಇಟ್ಟು ಬಿಡ್ರಿ, ಒಂದಕ್ಕೊಂದು ಬ್ಯಾಗ್ ಹೋಗ್ತದ ನೋಡ್ರಿ. ಇದು ಹೋಗಂಗಿಲ್ಲ ಅಂದ್ರೆ ಅವಿಭಾಜ್ಯ ಸಂಖ್ಯೆಗಳ ಜೋಡಿ ಉತ್ತರ ಸಂಖ್ಯೆ ಎ ಅಂತ ಹಾಕಿ ಬಿಡ್ರಿ. ತಿಳಿತಲ್ಲ ನಿಮಗೆ? ನೋಡ್ರಿ ಎಷ್ಟು ನಮಗೆ ನಾ ತಿಳಿಸಿ ಹೇಳ್ತಾನೆ ಈ ಗಣಿತಗಳನ್ನು. ಯಾವುದಾದ್ರೂ ಒಂದನೇ ಒಂದಕ್ಕೊಂದು ಬ್ಯಾಗ್ ಹೋಗ್ತಿತ್ತಂದ್ರೆ ಅದು ಸಾಪೇಕ್ಷ ಜೋಡಿ ಅಲ್ಲ. ಒಂದಕ್ಕೊಂದು ಒಟ್ಟ ಬ್ಯಾಗ್ ಹೋಗಂಗಿಲ್ಲ. ಅರ್ಥಾತ್ ಒಂದು ಉದಾಹರಣೆ ಹೇಳ್ಬೇಕಾದ್ರೆ, ಇದು 2ರಲ್ಲಿ ಹೋಗ್ತದೆ, ಇದು ಹೋಗೋದಲ್ಲ. ಇದು 3ರಲ್ಲಿ ಹೋಗ್ತದೆ, ಇದು ಹೋಗೋದಲ್ಲ. ಆಯ್ತು, ಮುಂದೆ ಅಂಕೆಗಳು ಯಾವ ಬರಂಗಿಲ್ಲ. ಅದನ್ನ ಹಚ್ಚಿ ನೋಡಿ, ಅವುಗಳ ಮಾಸ 1 ಬರ್ತದೆ, ಅದಕ್ಕೆ ಸಾಪೇಕ್ಷ ಜೋಡಿ ಅಂತಾರೆ, ಕೋ ಪ್ರೈಮ್ ಅಂತಾರೆ. ಚೆನ್ನಾಗಿ ಬರ್ಕೊಂಡು ತಿಳ್ಕೊರಿ ಗಣಿತಗಳನ್ನು.